ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ತುಂಬ ಸಿಂಪಲ್ಲಾಗಿ ಈಸಿಯಾಗೇ ನಾವು ಮನೇಲಿ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಬೋದು ಸ್ನೇಹಿತರೆ. ತುಂಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, 2 ಸಪೋಟ ಹಣ್ಣಿದ್ರೆ ಸಾಕು ಸ್ನೇಹಿತರೆ, ಸಿಂಪಲ್ಲಾಗಿ. ಮತ್ತು 2 ಐಸ್ ಕ್ಯೂಬು ಮತ್ತು ಸಪೋಟ ಹಣ್ಣು 2 ಇದ್ದರೆ ಸಾಕು. ನಾವು ಸುಲಭವಾಗಿ ಮನೆಯಲ್ಲೇ ಜ್ಯೂಸನ್ನ ಮಾಡ್ಕೊಬೋದು. ಈಗ ಯಾವ ರೀತಿ ಹಾಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಒಟ್ಟು 4 ಸಪೋಟ ಹಣ್ಣು ತೊಗೊಂಡಿದ್ದೀನಿ. ಆ ಸಪೋಟ ಹಣ್ಣು ಬಂದುಬಿಟ್ಟು ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ನಾವು ವೇಸ್ಟ್ ಮಾಡ್ದೇ ಇರೋ ಹಾಗೆ ಈ ರೀತಿಯಾಗಿ ಮೇಲ್ಗಡೆದೆಲ್ಲ ಸಿಪ್ಪೆ ತಕ್ಕೊಳ್ಳೋಣ ಸ್ನೇಹಿತರೆ. ಈ ಹಣ್ಣಂತೂ ತುಂಬ ಟೇಸ್ಟಿಯಾಗಿದೆ. ನಾವು ಊರಿಂದ ತೊಗೊಂಬಂದಿದ್ವಿ. ಎಷ್ಟು ಸ್ವೀಟ್ ಇದೆ ಅಂದರೆ ನಾವು ಇದಕ್ಕೆ ಸಕ್ಕರೆನೇ ಹಾಕೋದು ಬೇಡ ಸ್ನೇಹಿತರೆ, ಅಷ್ಟು ಸ್ವೀಟ್ ಇದೆ. ನಾನು ಇಲ್ಲಿ ತೊಗೊಂಡಿರೋ ಅಂಥ 4 ಹಣ್ಣನ್ನು ಈ ರೀತಿಯಾಗಿ ಎಲ್ಲನೂ ಸಿಪ್ಪೆ ತಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಒಂದು ಚೂರು ಸಹ ವೇಸ್ಟ್ ಮಾಡ್ತಾಯಿಲ್ಲ. ಆ ರೀತಿಯಾಗಿ ನಾವು ಮೇಲ್ಗಡೆ ಹಣ್ಣನ್ನೆಲ್ಲ ಈ ರೀತಿಯಾಗಿ ಸಿಪ್ಪೆ ತಕ್ಕೊಳ್ಳೋಣ. ಮತ್ತು ನಾವು ಏನಂತಂದರೆ, ಈ ರೀತಿ ಹಣ್ಣು ಜ್ಯೂಸ್ ಮಾಡ್ಕೊಂಡು ಮನೇಲಿ ಮಾಡ್ಕೊಳ್ಳೋದ್ರಿಂದ ದುಡ್ಡು ತುಂಬ ಮನಿ ಸೇವ್ ಅಂತೂ ಆಗುತ್ತೆ ಸ್ನೇಹಿತರೆ. ಆರೋಗ್ಯ ಜೊತೆಗೆ ಮನಿ ಕೂಡ ಸೇವ್ ಆಗುತ್ತೆ. ನಾನು ಇದೆಲ್ಲ ಸಿಪ್ಪೆ ತಗೊಂಡು ಆಗಿದೆ. ಸಿಪ್ಪೆ ತಗೊಂಡ್ಮೇಲೆ ಸೆಂಟ್ರಲ್ಲೇ ನೋಡಿ, ಸುಮ್ಮನೆ ಸಿಂಪಲ್ ಆ ಸೆಂಟ್ರಲ್ಲಿರೋ ಅಂತಹ ಬೀಜ ಮತ್ತು ಆ ಸೆಂಟ್ರ್ ತಿರುಳು ಅಷ್ಟನ್ನು ತಗೊಂಡ್ಬಿಟ್ಟು ನಾನು ಇಟ್ಕೊಳ್ತಾ ಇದ್ದೀನಿ. ನಾವು ಈಗ ಹೊರಗಡೆ ಎಲ್ಲ ಹೋದರೆ 80 ರೂಪಾಯಿ 100 ರೂಪಾಯಿ ಒಂದು ಜ್ಯೂಸು ಸ್ನೇಹಿತರೆ. ನಾವು ಈ ರೀತಿಯಾಗಿ ಮನೆಗಳಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಫೈನಾನ್ಷಿಯಲಿ ಅನುಕೂಲ ಆಗುತ್ತೆ, ಆರೋಗ್ಯ ಕೂಡ ಅನುಕೂಲ ಆಗುತ್ತೆ. ಈ ಸಪೋಟ ಹಣ್ಣು ಬಂದುಬಿಟ್ಟು ತುಂಬ ಐರನ್ ಕಂಟೆಂಟ್ ಇರೋದಕ್ಕಂತೂ ತುಂಬ ಒಳ್ಳೆಯ ಎನರ್ಜಿ ಫ್ರೂಟ್ಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಡೈಲಿ ಈ ಥರದ್ದು 1 ಗ್ಲಾಸ್ ಜ್ಯೂಸ್ ಕುಡಿದ್ರೆ ಸಾಕು, ನಮಗೆ ಹಿಮೋಗ್ಲೋಬಿನ್ ಸಹ ತುಂಬ ಹೆಚ್ಚುತ್ತೆ. ನಾನು ಈ ರೀತಿಯಾಗಿ ಎಲ್ಲ ಹಣ್ಣುಗಳ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ರೆಗ್ಯುಲರಾಗಿ ನಾವು ಮಾಡೋ ಅಂತಹ ಏನು ನಾವು ಜ್ಯೂಸ್ ಮಾಡೋ ಅಂಥ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀವಲ್ಲ, ನಾನು ಆ ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಳ್ತೀನಿ ಸ್ನೇಹಿತರೆ. ನಾವು ಇವಾಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಯಾವಾಗಲೂ ಸಮ್ಮರ್ಗೆ ಅಂದ್ಬಿಟ್ಟು ನಾವು ಐಸ್ ಕ್ಯೂಬ್ನು ಸಹ ಯಾವಾಗಲೂ ಫ್ರಿಜ್ಗಳಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀವಿ. ಐಸ್ ಕ್ಯೂಬು ಮತ್ತು ಇವಾಗ ನಾನು ಜಾರ್ ತೊಗೊಂಡಿದ್ದೀನಿ. ಜಾರ್ ಒಳಗಡೆ ಹಣ್ಣನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಅದ್ರ ಜೊತೆಲಿ ನಾನಿಲ್ಲಿ ಐಸ್ ಕ್ಯೂಬ್ನ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 4 ಹಣ್ಣು ತೊಗೊಂಡಿದ್ದೀನಿ. 4 ಹಣ್ಣಿಗೆ ನಾನಿಲ್ಲಿ ಒಂದು 6 ಐಸ್ ಕ್ಯೂಬಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾವೇನು ನೀರು ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಲ್ಲ. ನಾನಿಲ್ಲಿ ಹಣ್ಣು ಸಹ ತುಂಬ ಸ್ವೀಟ್ ಇರೋದ್ರಿಂದ ನಾನು ಬರೀ 2 ಸ್ಪೂನ್ ಸಕ್ಕರೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು 1 ಗ್ಲಾಸಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದನ್ನು ರುಬ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗೆ ಮಾಡ್ಕೊಬೋದು. ನಾನಿಲ್ಲಿ 4 ಹಣ್ಣು ಮತ್ತು 2 ಸ್ಪೂನು ಸಕ್ಕರೆ, ಒಂದು 6 ಐಸ್ ಕ್ಯೂಬು ಮತ್ತು ನಾನಿಲ್ಲಿ 1 ಗ್ಲಾಸ್ ಹಾಲನ್ನ ಹಾಕಿ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಮಿನಿಮಮ್ ಅಂದರೆ ಈ ಹಣ್ಣಿನಲ್ಲಿ ಈ ಜ್ಯೂಸಲ್ಲಿ 3 ಜನ ನಾವು ಕುಡಿಯೋಷ್ಟು ಜ್ಯೂಸ್ ಆಗುತ್ತೆ. ನೋಡಿ, ನಾವು ಸಿಂಪಲಾಗಿ ಈಸಿಯಾಗಿ ನಾವು ಎಷ್ಟು ಸುಲಭವಾಗಿ ಮನೆಯಲ್ಲಿ ಜ್ಯೂಸನ್ನ ಮಾಡ್ಕೊಂಡಿದ್ದೀವಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ 2 ಐಸ್ ಕ್ಯೂಬ್ ಹಾಕ್ಕೊಂಡು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಸಪೋಟ ಹಣ್ಣಿನ ಜ್ಯೂಸು. ಅಂದರೆ ನಮಗೆ ಹೊರಗಡೆ ಸಿಗುವಂತಹ ಹೇಗೆ ಸಿಗುತ್ತೋ ಅದೇ ರೀತಿಯಾಗಿ ಸುಲಭವಾಗಿ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಒಂದು ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನೋಡಿ ಸ್ನೇಹಿತರೆ, ಎಷ್ಟು ಸಿಂಪಲಾಗಿ ಜ್ಯೂಸು ರೆಡಿಯಾಗಿದೆ. ಇವಾಗ ಟೇಸ್ಟ್ ಮಾಡೋಣ. ಥ್ಯಾಂಕ್ ಯು.